ನೋಡ್ತೀರಾ ಸರ್? ನೋಡ್ತೀವಿ ಮೇಡಮ್. ಓಕೆ ಸರ್, ನಿಮ್ಮ ಫೇವರೇಟ್ ಆಟಗಾರ ಯಾರು? ಕಾರ್ತಿಕ್ ಮೇಡಮ್. ಯಾಕೆ ಸರ್ ಕಾರ್ತಿಕ್? ಚೆನ್ನಾಗಿ ಆಡ್ತಾರೆ ಅದಕ್ಕೆ. ಚೆನ್ನಾಗಿ ಆಡ್ತಾರೆ ಅದಕ್ಕೆ. ಅವ್ರಿಗಿನ್ನೂ ಚೆನ್ನಾಗಿ ಆಟ ಆಡೋರು ಇದಾರಲ್ವಾ? ಬಟ್ ಅವರೇ ಇಷ್ಟ ಮೇಡಮ್ ನಮಗೆ. ಅವರೇ ಇಷ್ಟ. ಏನಕ್ಕೆ? ಅವ್ರ ಆಟಗಳೆಲ್ಲ ಚೆನ್ನಾಗಿರ್ತವೆ, ಅದಕ್ಕೆ ಇಷ್ಟ ಅವರು. ಅದಕ್ಕೆ ಇಷ್ಟ. ಓಕೆ, ಅವ್ರ ಬಗ್ಗೆ ಹೇಳ್ಬೇಕಂದ್ರೆ 2 ನಿಮಿಷ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗೆದ್ಕೊಂಬರ್ಬೇಕು ಅಷ್ಟೇ, ಏನು ಹೇಳ. ಬರ್ಬೇಕು. ಚೆನ್ನಾಗಿ ಆಟ ಆಡ್ತಾರೆ, ಅವ್ರು ವಿನ್ ಆದರೆ ತುಂಬ ಖುಷಿ ಆಗುತ್ತೆ. ಓಕೆ ಸರ್, ಸಂಗೀತ ಅವರು ಮತ್ತೆ ಅವರು ಕಾರ್ತಿಕ್ ಅವರು ತುಂಬಾ ಜಗಳ ಆಡ್ತಾ ಇರ್ತಾರಲ್ವಾ, ಅದು ಸರಿನಾ? ಸರಿ ಅಲ್ಲ ಮೇಡಮ್, ನಾವೇನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಏನಕ್ಕೆ ಜಗಳ ಆಡ್ತಾರೆ ಅವರು? ಅದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಮೇಡಮ್ ಅವ್ರು ಜಗಳ ಆಡೋದು. ಓಕೆ ಸರ್, ಫೈನಲ್ ಟಿಕೆಟ್ ಡ್ರೋನ್ ಪ್ರತಾಪ್ಗೆ ಹೈಯೆಸ್ಟ್ ಓಟ್ ಬಿದ್ದಿತ್ತು. ಅಂದರೆ 420 ಓಟ್ಗಳು ಬಿದ್ದಿತ್ತು. ಫೈನಲಲ್ಲಿ ಆಟನೂ ಚೆನ್ನಾಗಿ ಆಡಿದ್ರು, ಏನಕ್ಕೆ ಸಿಗಲಿಲ್ಲ ಸರ್? ಮನೆಯವ್ರ ಡಿಸಿಷನ್ ಅಲ್ಲ ಮೇಡಮ್, ಅದು ವೋಟಿಂಗ್ ಮೇಲೆ ಹೋಗಿದ್ದು. ಅದೇನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ. ಓಕೆ, ಟಾಪ್ 1 ಅಲ್ಲಿ ಟಾಪ್ 2 ಟಾಪ್ 3 ಯಾರು ಬರ್ಬೋದು ಸರ್ ನಿಮ್ಮ ಪ್ರಕಾರ? ಟಾಪ್ 1 ಕಾರ್ತಿಕ್ ಬರ್ಬೋದು ಮೇಡಮ್, ಸೆಕೆಂಡು ವಿನಯ್ ಬರ್ಬೋದು, ಥರ್ಡು ಸಂಗೀತ, ಫೋರ್ತು ಡ್ರೋನ್. ಹೌದಾ? ಓಕೆ, ಹಳ್ಳಿ ಕಡೆ ಎಲ್ಲ ಫೇಮಸ್ ಆಗಿರೋದು ಡ್ರೋನ್ ಪ್ರತಾಪ್ ಮತ್ತೆ ವರ್ತೂರ್ ಅವರು. ಹೌದೌದು ಮೇಡಮ್. ಅವರಿಬ್ರು ಬರಲ್ಲ ಅಂತೀರಾ? ಬರ್ಬೋದು ಮೇಡಮ್, ಹೇಳೋಕ್ಕಾಗಲ್ಲ. ಓಕೆ, ವರ್ತೂರ್ ಸಂತೋಷ್. ಬಾರ. ಓಕೆ, ವರ್ತೂರ್ ಸಂತೋಷ್ ಅವರು ಮತ್ತೆ ತುಕಾಲಿ ಸಂತೋಷ್ ಅವರು ಅಷ್ಟೊಂದು ಎಮೋಷನಲ್ ಆಗಕ್ಕೆ ಏನು ಕಾರಣ ಸರ್? ಫ್ರೆಂಡ್ಶಿಪ್ ಮೇಡಮ್. ಅದೇ ಅಷ್ಟೊಂದು ಅಂದರೆ ಅಷ್ಟೊಂದು ಗೆಳೆತನ ಏನಕ್ಕೆ ಅಂದರೆ ಯಾರ ಹತ್ರ ಇಲ್ಲಾರ್ದು ಅವರಿಬ್ರು ಎಷ್ಟೊಂದು ಏನಕ್ಕೆ ಅಟ್ಯಾಚ್ ಆದ್ರು? ಜಾಸ್ತಿ ಹೊತ್ತು ತುಂಬ ಕೂತ್ಕೊಂಡು ಮಾತಾಡ್ತಿರ್ತಾರಲ್ಲ, ಅದಕ್ಕೋಸ್ಕರ ಅಂತ ಅನ್ಕೊಂತೀವಿ. ಅಷ್ಟೊಂದು ಎಮೋಷನಲ್ ಆಗೋಷ್ಟು ಕ್ಲೋಸ್ ಆಗಿದ್ದಾರೆ. ಜಾಸ್ತಿ ದಿನ ಅಂದರೆ ಅವ್ರು ಜಾಸ್ತಿ ಫ್ರೆಂಡ್ಶಿಪ್ಪಲ್ಲಿ ಮನೇಲಿ ಇರೋದಂದ್ರೆ ಅವ್ರದ್ದು. ಸೊ ಅದಕ್ಕೋಸ್ಕರ ಅವರಿಬ್ಬರು ಜಾಸ್ತಿ ಫ್ರೆಂಡ್ಶಿಪ್ಪು, ಜಾಸ್ತಿ ಟೈಮು ಕಾಲ ಕಳೀತಾರೆ ಅವರಿಬ್ಬರು, ಅದಕ್ಕೋಸ್ಕರ.